ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ನಮಸ್ಕಾರ. ನಾನು ಕಳೆದ ವಿಡಿಯೋದಲ್ಲಿ ಪೂರ್ವಾಂಗನೆ ಮತ್ತು ಪಶ್ಚಿಮಾಂಗನೆ ಅನ್ನೋ ಒಂದು ಕಥೆಯನ್ನು ಹೇಳಿದ್ದೆ. ಆ ಕಥೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಮತ್ತು ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಸಾಧ್ಯವಾದಷ್ಟು ಶೇರ್ ಮಾಡಿ. ನಾನು ಇವತ್ತು ಹೇಳಕ್ಕೆ ಬಂದಿರೋ ಕಥೆ ಏನಪ್ಪ ಅಂತಂದರೆ, ಇಲ್ಲಿ ಶಿಕ್ಷಕರು, ತಂದೆ ತಾಯಿ ಮತ್ತು ವಿದ್ಯಾರ್ಥಿಗಳು ಈ ಮೂರು ಜನರ ಸಾದ ಒಂದು ಕತೆ. ಇಲ್ಲಿ ಶಿಕ್ಷಕರು ವಿದ್ಯಾರ್ಥಿ ಜೀವನದಲ್ಲಿ ಎಂಥ ಪಾತ್ರ ವಹಿಸ್ತಾರೆ, ಎಷ್ಟು ಮುಖ್ಯವಾಗಿರುತ್ತೆ ಅವ್ರ ಪಾತ್ರ ಅನ್ನೋದು ಈ ಕತೆ. ಏನಪ್ಪ ಅಂತಂದರೆ, ಈಗ ನೋಡಿ, ನಾವು ಯಾರ ಹತ್ರ ಆದರೂ ಆಶೀರ್ವಾದ ಅಂತ ಕೇಳಿದರೆ ಅವ್ರು ಏನು ಹೇಳ್ತಾರೆ ಅಂದರೆ, ಚೆನ್ನಾಗಿರ್ರಿ ಅಂತೇಳಿ ಆಶೀರ್ವಾದ ಮಾಡ್ತಾರೆ. ಚೆನ್ನಾಗಿರ್ರಿ ಅಂತೇಳಿ ಆಶೀರ್ವಾದ ಮಾಡ್ತಾರೆ ಹೊರತು ನಮಗಿಂತ ಚೆನ್ನಾಗಿರ್ರಿ ಅಂತ ಹೇಳಲ್ಲ. ಈಗ ನಾವು ಅಷ್ಟೇ, ಯಾರಾದರೂ ಆಶೀರ್ವಾದ ಅಂತ ಕೇಳಿದರೆ ಅಥವಾ ನಾವು ಯಾರಿಗಾದರೂ ಒಳಿತನ್ನು ಬಯಸಬೇಕು ಅಂತ ಅಂದ್ಕೊಂಡ್ರೆ ಚೆನ್ನಾಗಿರಿ ಅಂತ ಹೇಳ್ತೀವಿ. ಅಷ್ಟು ಬಿಟ್ಟರೆ ನಮಗಿಂತ ಚೆನ್ನಾಗಿರ್ರಿ ಅಂತ ನಾವು ಯಾರಿಗೂ ಹೇಳೋದಿಲ್ಲ. ಹಾಗೇನಾದರೂ ನಮಗಿಂತ ಅವ್ರು ಚೆನ್ನಾಗಿರಬೇಕು ಅಂತ ಬಯಸೋ ಎರಡು ಜೀವಗಳು ಯಾವಪ್ಪ ಅಂದರೆ, ಒಂದು ತಂದೆ ತಾಯಿ ಮತ್ತು ಶಿಕ್ಷಕರು. ಇವರಿಬ್ಬರು ಮಾತ್ರ ನಮಗಿಂತ ಅವ್ರು ಚೆನ್ನಾಗಿರಲಿ ಅಂತ ಬಯಸೋದು. ಒಂದು ತಂದೆ ತಾಯಿ, ನಮ್ಮ ಮಕ್ಕಳು ನಮಗಿಂತ ಚೆನ್ನಾಗಿರಬೇಕು, ನಾವು ಪಟ್ಟಂಥ ಕಷ್ಟ ಅವ್ರು ಪಡಬಾರ್ದು, ನಮಗಂತೂ ಓದೋಕ್ಕಾಗಲಿಲ್ಲ ಅಟ್ಲೀಸ್ಟ್ ಅವರಾದರೂ ಓದಿ ಒಂದು ಒಳ್ಳೆ ಸ್ಥಾನದಲ್ಲಿರಬೇಕು ಅಂಥೇಳಿ ತಂದೆ ತಾಯಿ ಬಯಸ್ತಾರೆ. ಮತ್ತು ಶಿಕ್ಷಕರು, ನಮ್ಮ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಅವರು ಒಂದೊಳ್ಳೆ ಸ್ಥಾನದಲ್ಲಿರಬೇಕು ಅಂಥೇಳಿ ಶಿಕ್ಷಕರು ಮಾತ್ರ ಆ ರೀತಿ ಬಯಸ್ತಾರೆ. ಹೀಗೆ ಶಿಕ್ಷಕರು ಒಬ್ಬ ವಿದ್ಯಾರ್ಥಿ ಜೀವನದಲ್ಲಿ ತುಂಬ ಮುಖ್ಯವಾದಂಥ ಪಾತ್ರನ ವಹಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಕಥೆ ಏನಪ್ಪ ಅಂತಂದರೆ, ಇಲ್ಲಿ ಕಲ್ಲು ಸುತ್ತಿಗೆ ಬಗ್ಗೆ ನಾನು ಹೇಳ್ತೀನಿ. ಇಲ್ಲಿ ಕಲ್ಲು ಯಾರು ಮತ್ತು ಸುತ್ತಿಗೆ ಯಾರಪ್ಪ ಅಂತಂದರೆ, ಶಿಕ್ಷಕರು ಸುತ್ತಿಗೆ ಇದ್ದಾಗೆ, ವಿದ್ಯಾರ್ಥಿಗಳು ಕಲ್ಲು ಇದ್ದಾಗೆ. ಈ ಸುತ್ತಿಗೆಯಿಂದ ಪೆಟ್ಟು ಬಿದ್ದರೆ ಕಲ್ಲು ಶಿಲೆಯಾಗುತ್ತೆ. ಹಾಗೆ ಶಿಕ್ಷಕರು ಸುತ್ತಿಗೆಯಾಗಿ ನಿಂತು ಕಲ್ಲು ಥರ ಇರುವಂಥ ವಿದ್ಯಾರ್ಥಿಗಳನ್ನು ಕೆತ್ತಿ ಶಿಲೆಯನ್ನಾಗಿ ಮಾಡಿ ಅವ್ರನ್ನ ಒಂದು ಉನ್ನತ ಸ್ಥಾನದಲ್ಲಿ ಕೂರಿಸೋದು ಶಿಕ್ಷಕರ ಕೆಲಸ ಆಗಿರುತ್ತೆ. ಈಗ ನೋಡಿ, ವಿದ್ಯಾರ್ಥಿಗಳು ಓದ್ತಾರೆ, ಚೆನ್ನಾಗಿ ಓದಿ ಮುಂದೆ ಒಂದು ಒಳ್ಳೆಯ ಸ್ಥಾನಕ್ಕೆ, ಒಂದು ಒಳ್ಳೆಯ ಹುದ್ದೆಗೆ ಹೋಗ್ತಾರೆ. ಆದರೆ ಆ ಕಲ್ಲನ್ನು ಕೆತ್ತಿ ಶಿಲೆ ಮಾಡಿದಂಥ ಶಿಕ್ಷಕರು ಮಾತ್ರ ಕೊನೆಯವರೆಗೂ ಶಿಕ್ಷಕರಾಗೇ ಉಳ್ಕೋತಾರೆ. ಸುತ್ತಿಗೆಯಾಗಿ ಉಳ್ಕೊಳ್ಳುತ್ತೆ. ಆದರೆ ಇಲ್ಲಿ ಕಲ್ಲು ಶಿಲೆಯಾಗಿ ಪ್ರಖ್ಯಾತಿಯನ್ನು ಪಡೆಯುತ್ತೆ. ಈಗ ನೋಡಿ, ಸುಮಾರು ಕಡೆ ನಾವೀಗ ಯಾವುದೋ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಅಂತ ಅಂದ್ಕೊಳ್ಳಿ. ಆಗ ಪೊಲೀಸ್ನವರು ಕಾಲ ಮೇಲೆ ಕಾಲು ಹಾಕ್ಕೊಂಡು ಚೇರ್ ಮೇಲೆ ಕೂತಿರ್ತಾರೆ. ಆಗ ನಾವು ಅವ್ರ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡು ನಮ್ಮ ಸಮಸ್ಯೆ ಏನಿದೆಯೋ ಅದನ್ನು ನಾವು ಅವ್ರ ಹತ್ರ ಹೇಳ್ಕೋಬೇಕು. ಇನ್ನು ನೆಕ್ಸ್ಟು ಯಾರಾದರೂ ಲಾಯರ್ನ ಭೇಟಿ ಮಾಡೋಕ್ಕೆ ಅಂತ ಹೋದರೆ ಅಲ್ಲೂ ಅಷ್ಟೇ, ಲಾಯರು ಅವರು ಚೇರ್ ಮೇಲೆ ಎ.ಸಿ ಕೆಳಗೆ ಆರಾಮಾಗಿ ಕೂತಿರ್ತಾರೆ. ನಾವು ಹೋಗಿ ಆಗಲೂ ಅವ್ರ ಮುಂದೆ ನಿಂತ್ಕೊಂಡು ನಮ್ಮ ಸಮಸ್ಯೆಗಳನ್ನು ಹೇಳ್ಕೋಬೇಕು. ಆದರೆ ನಮ್ಮನ್ನೆಲ್ಲ ಕೂರಿಸಿ ನಿಂತು ಪಾಠ ಮಾಡೋ ಅಂಥ ಏಕೈಕ ಜೀವಿ ಅಂದರೆ ಅದು ಶಿಕ್ಷಕರು ಮಾತ್ರ. ನೋಡಿ, ಮಕ್ಕಳನ್ನೆಲ್ಲ ಟೇಬಲ್ ಮೇಲೆ ಚೇರ್ ಮೇಲೆ ಕೂರಿಸಿ ಅವರು ಮಾತ್ರ ನಿಂತ್ಕೊಂಡು ಪಾಠ ಮಾಡ್ತಾರೆ, ಬೋಧನೆ ಮಾಡ್ತಾರೆ. ಇಂಥ ಶಿಕ್ಷಕರಿಗೆ ನಾವೆಲ್ಲರೂ ಗೌರವ ಕೊಡಬೇಕು. ಆ ಶಿಕ್ಷಕರ ಮತ್ತು ಶಿಕ್ಷಣವನ್ನು ನಾವು ಗೌರವಿಸಬೇಕು. ಯಾವತ್ತೋ ಒಂದಿನ ಶಿಕ್ಷಕರ ದಿನಾಚರಣೆ ಬಂದಾಗ ಅವ್ರ ಬಗ್ಗೆ ಏನೋ ಒಂದು ಸ್ಟೇಟಸ್ಸು ಹಾಕಿ, ಯಾವುದೋ ಒಂದು ಪೋಸ್ಟ್ ಹಾಕಿ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ಅಂತ ಒಂದು ವಿಶ್ ಮಾಡಿದ ತಕ್ಷಣ ಆಗೋದಿಲ್ಲ. ಅವ್ರನ್ನ ಪ್ರತಿದಿನ ಪ್ರತಿ ಕ್ಷಣವನ್ನು ಗೌರವಿಸಬೇಕು. ಈಗ ಯಾವತ್ತೋ ಒಂದಿನ ಈಗ ಶಿಕ್ಷಕರು ಬರ್ತಾ ಇರ್ತಾರೆ. ಆಗ ಒಬ್ಬ ಹಳೆಯ ವಿದ್ಯಾರ್ಥಿ ನೋಡಿಬಿಟ್ಟು ಶಿಕ್ಷಕರನ್ನ ಮಾತಾಡಿಸ್ತಾನೆ. ಸರ್, ಹೇಗಿದ್ದೀರಾ ಸರ್? ನಾನು ನಿಮ್ಮ ಹಳೆಯ ಸ್ಟೂಡೆಂಟು. ನಾನೀಗ ಒಂದು ಒಳ್ಳೆ ಅಧಿಕಾರಿಯಾಗಿದ್ದೀನಿ, ಲಾಯರ್ ಆಗಿದ್ದೀನಿ, ಡಾಕ್ಟ್ರ್ ಆಗಿದ್ದೀವಿ, ಪೊಲೀಸ್ ಅಧಿಕಾರಿ ಆಗಿದ್ದೀನಿ ಅಂತ ಅವ್ರು ಹೇಳ್ಕೊಂಡಾಗ ಆ ಮೇಷ್ಟ್ರು, ಹೌದಾ, ನೀನು ನನ್ನ ಹಳೆ ಸ್ಟೂಡೆಂಟಾ, ನೀನು ಒಳ್ಳೆ ಸ್ಥಾನದಲ್ಲಿದ್ದೀಯ ಅಂತ ಕೇಳಿ ನನಗೆ ತುಂಬ ಖುಷಿ ಆಯ್ತಪ್ಪ ಅಂಥೇಳಿ ಬೆನ್ನು ತಟ್ಟಿ ಅವರು ಕೂಡ ಖುಷಿ ಪಡ್ತಾರೆ. ಈಗಿನ ಕಾಲದಲ್ಲಿ ನಾವು ಚೆನ್ನಾಗಿದ್ದೀವಿ ಅಂತ ಯಾರ ಹತ್ರ ಆದರೂ ಹೇಳ್ಕೊಂಡ್ರೆ ಹೊಟ್ಟೆ ಕಿಚ್ಚು ಪಡೋರು, ಸ್ವಾರ್ಥ ಪಡೋವಂಥ ಜನನೇ ಜಾಸ್ತಿ ಇರೋ ಇಂಥ ಕಾಲದಲ್ಲಿ ಬೇರೆಯವರು ಚೆನ್ನಾಗಿದ್ದಾರೆ ಅಂತ ಹೇಳ್ಕೊಂಡಾಗ
ಅವ್ರು ಚೆನ್ನಾಗಿರೋದನ್ನು ಇವರು ಖುಷಿ ಪಡ್ತಾ ಅವ್ರ ಏಳಿಗೆಗೆ ಇವರು ಸ್ಪಂದಿಸೋ ಅಂಥ ಒಂದು ಜೀವಿ ಅಂದರೆ ಅದು ಶಿಕ್ಷಕರು ಮಾತ್ರ. ಶಿಕ್ಷಕರು ಹೆಮ್ಮೆಯಿಂದ ಹೇಳ್ಕೊತಾರೆ, ನನ್ನ ಸ್ಟೂಡೆಂಟ್ ಅಪ್ಪ ಇವನು, ನನ್ನ ಹತ್ರ ಓದೋನು ನೋಡು, ಒಂದು ಒಳ್ಳೆ ಸ್ಥಾನದಲ್ಲಿದ್ದಾನೆ, ಒಂದು ಒಳ್ಳೆ ಕೆಲಸ ತೊಗೊಂಡಿದ್ದಾನೆ, ಹೆಂಗೋ ಚೆನ್ನಾಗಿರಪ್ಪ, ನೀವು ಚೆನ್ನಾಗಿದ್ದರೆ ನಮ್ಗೆ ಅಷ್ಟೇ ಸಾಕು ಅಂತ ಬಯಸೋದು ಶಿಕ್ಷಕರು ಮಾತ್ರ. ಎಲ್ರಿಗೂ ಒಳಿತನ್ನು ಬಯಸೋಂಥ ಈ ಶಿಕ್ಷಕರನ್ನು ನಾವು ಗೌರವಿಸ್ಬೇಕು. ಅವ್ರಿಗೆ ನಾವು ಎಷ್ಟು ಗೌರವ ಕೊಟ್ಟರು ಕಡಿಮೆನೇ. ಈಗ ನೋಡಿ, ಆ ಕಲ್ಲು ಶಿಲೆಯಾಗಿ ಈ ಕಲ್ಲು ಥರ ಇರುವಂಥ ವಿದ್ಯಾರ್ಥಿಗಳು ಮುಂದೆ ಒಂದು ಒಳ್ಳೆ ಹುದ್ದೆಗೆ ಸೇರಿಕೊಂಡ್ರು. ಆದರೆ ಕಲ್ಲನ್ನು ಕೆತ್ತಿ ಶಿಲೆ ಮಾಡಿದಂಥ ಈ ಶಿಕ್ಷಕರು ಮಾತ್ರ ಜೀವನ ಪರ್ಯಂತ ಕೊನೆಯವರೆಗೂ ಅವರು ಶಿಕ್ಷಕರಾಗೇ ಉಳಿತಾರೆ. ಇವತ್ತು ಈ ಪ್ರಪಂಚದಲ್ಲಿ, ಈ ದೇಶದಲ್ಲಿ ಒಳ್ಳೆ ತಂತ್ರಜ್ಞಾನ ಇದೆ, ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ, ಒಳ್ಳೊಳ್ಳೆ ಸ್ಥಾನದಲ್ಲಿದ್ದಾರೆ. ಈ ಡಾಕ್ಟರು, ಪೊಲೀಸು, ಲಾಯರು, ಇನ್ನು ಅನೇಕ ಜನ ಅಧಿಕಾರಿಗಳಿದ್ದಾರೆ. ಅಂದರೆ ಅವರು ಎಲ್ಲರೂ ಕೂಡ ಬಂದಿದ್ದು ಈ ಶಿಕ್ಷಕರಿಂದನೇ. ಈ ಶಿಕ್ಷಕ ಅನ್ನೋ ಒಬ್ಬ ಜೀವಿ ಅಥವಾ ಜೀವ ಇಲ್ಲ ಅಂದರೆ ಇವ್ರು ಯಾರು ಇರೋದಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಹೀಗೆ ಎಲ್ಲರ ಜೀವನನ ತಿದ್ದಿ ತೀಡಿ ಶಿಲೆಯನ್ನಾಗಿ ಮಾಡಿದಂಥ ಈ ಶಿಕ್ಷಕರಿಗೆ ನಾವೆಲ್ಲರೂ ಗೌರವ ಕೊಡೋಣ, ಅವ್ರಿಗೊಂದು ರೆಸ್ಪೆಕ್ಟ್ ಕೊಡೋಣ, ಮತ್ತು ಅವ್ರನ್ನ ನಾವು ಆರಾಧಿಸೋಣ, ಪೂಜಿಸೋಣ ಅಂತ ಹೇಳ್ತಾ ನಾನು ಈ ಕಥೆನ ಮುಗಿಸ್ತಿದ್ದೀನಿ. ಈ ಕಥೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯ ಆದಷ್ಟು ಶೇರ್ ಮಾಡಿ. ನಾನು ಹೀಗೆ ಈ ಒಂದು ವಿಶೇಷವಾದಂಥ ಕಥೆ ಜೊತೆ ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.